ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹಲ್ವಾ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದು ಮನೆಯಲ್ಲೇ 10 ರಿಂದ 15 ನಿಮಿಷದೊಳಗಡೆ ಮಾಡಿದರೆ ಹೆಲ್ದಿಯಾಗಿ ಪ್ರತಿಯೊಬ್ಬರಿಗೂ ಇಷ್ಟ ಆಯ್ತು. ಈ ಗ್ಲಾಸಿ ಫಿನಿಶ್ ಏನು ಬರುತ್ತೋ, ಈ ಗ್ಲಾಸಿ ಫಿನಿಶ್ ಕೇಕ್ ಅಂತಲೂ ಹೇಳ್ಬೋದು ಅಥವಾ ದ್ರಾಕ್ಷಿ ಹಲ್ವಾ ಅಂತಲೂ ಹೇಳ್ಬೋದು. ಮನೆಯಲ್ಲೇ ಸುಲಭವಾಗಿ 10 ರಿಂದ 15 ನಿಮಿಷದೊಳಗಡೆ ಮಾಡ್ಕೋಬೋದು. ತುಂಬ ಸುಲಭವಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ತುಂಬ ಕಡೆ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಹೋಗಿರ್ಬೋದು, ಎಲ್ಲೋ ಹೋದ್ರೂ ನಾವು ಹಲ್ವಾ ತೊಗೊಂಡು ಬರ್ತೀವಿ. ತುಂಬಾ ಹಲ್ವಾ ಇಂಡಿಯಾದಲ್ಲಿ ಓಡ್ತಾ ಇದೆ. ಯಾವಾಗ ಮಾಡಿಟ್ಟಿರ್ತಾರೋ, ಆರೋಗ್ಯ ಏನು ಅಂತ ಯೋಚನೆ ಮಾಡೋರಿಗೆ ಮನೆಯಲ್ಲೇ ಅತಿ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಈಗಂತೂ ದ್ರಾಕ್ಷಿ ಸೀಸನ್ ಇರೋದ್ರಿಂದ ದ್ರಾಕ್ಷಿ ಎಲ್ಲ ಕಡೆನೂ ಸಿಗುತ್ತೆ. ನಾನು ಒಂದು ಬೌಲ್ ದ್ರಾಕ್ಷಿ ತೊಗೊಂಡಿದ್ದೀನಿ ಇಲ್ಲಿ. ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಥರ ಈ ದ್ರಾಕ್ಷಿ ಏನಿದೆ ಡೈರೆಕ್ಟಾಗಿ ಮಿಕ್ಸಿ ಮಾಡಿಬಿಡೋಣ. ಮಿಕ್ಸಿಗೆ ಹಾಕೋ ಕಾಲಕ್ಕೆ ನೀರು ಹಾಕಬೇಡಿ. ಡೈರೆಕ್ಟಾಗಿ ಏನು ದ್ರಾಕ್ಷಿ ಇದೆ ಅದನ್ನು ಮಾತ್ರ ತೊಳೆದಿರೋದು ಮಿಕ್ಸಿ ಮಾಡ್ಕೊಂಬನ್ನಿ. ಮಿಕ್ಸಿ ಮಾಡ್ಕೊಂಬಂದಮೇಲೆ ಅದನ್ನು ಸೋಸಿ, ನಿಮ್ಮ ಹತ್ರ ಯಾವುದು ಅವೈಲಬಲ್ ಇದೆ ಸೋಸೋದು ಅದರಿಂದ ಸೋಸಿ. ಇದು ಬರೀ 10 ರಿಂದ 15 ನಿಮಿಷದಲ್ಲಿ ಮಾಡೋ ದ್ರಾಕ್ಷಿ ಹಲ್ವಾ ಅಥವಾ ದ್ರಾಕ್ಷಿ ಗ್ಲಾಸಿ ಫಿನಿಶ್ ಕೇಕ್ ತುಂಬಾ ಚೆನ್ನಾಗೇ ಬರುತ್ತೆ. ಇದು ಹೊರಗಡೆ ನೀವೇನು ತಿಂದಿರ್ತೀರೋ ಅದೇ ಟೇಸ್ಟಾಗೇ ಬರುತ್ತೆ. ಅತಿ ಕಡಿಮೆ ಸಮಯ, ಇದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ಈಸಿಯಾಗೇ ಮಾಡ್ಕೋಬೋದು ನೀವು ಮನೆಯಲ್ಲೇ. ಯಾಕಂದರೆ ನಾವು ಕೇಕ್ ಥರ ಹಲ್ವಾ ಥರ ಮಕ್ಕಳಿಗೆ ಕೊಟ್ಟರೆ ಬೇಗ ತಿಂತಾರೆ. ಡೈರೆಕ್ಟಾಗಿ ದ್ರಾಕ್ಷಿ ಕೊಟ್ಟರೆ ತಿನ್ನಲ್ಲ. ಯಾಕಂದರೆ ನಾವು ಬೇಕ್ರಿಗೆ ಈ ಕಾಲದಲ್ಲಿ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ವಿ. ನಿಮಗೆ 1.5 ಬೌಲಷ್ಟು ದ್ರಾಕ್ಷಿ ರಸ ಸಿಕ್ಕರೆ ಅದಕ್ಕೆ ಅರ್ಧ ಬೌಲಷ್ಟು ಕಾರ್ನ್‌ಫ್ಲವರ್ ಹಾಕಿ, ಇದಕ್ಕೊಂದು ಅರ್ಧ ಬೌಲಷ್ಟು ಕಾರ್ನ್‌ಫ್ಲವರ್ ಹಾಕಿದ್ಮೇಲೆ ಕಲಸಿ ಅದನ್ನು ಗಂಟಿಲ್ದಂಗೆ. ಗಂಟು ಕಾರ್ನ್‌ಫ್ಲವರ್ ಬಂದು ಜಾಸ್ತಿ ಗಂಟೇನು ಆಗಲ್ಲ, ಈಸಿಯಾಗಿ ಅದನ್ನು ಕಲಿಸ್ಬೋದು. ಈ ಥರ ಕಲಸಿ ಇಟ್ಕೊಂಡ್ಮೇಲೆ ಇದಕ್ಕೆ ನಾವು ಒಂದು ಚಿಟಿಕೆಯಷ್ಟು ಫುಡ್ ಕಲರ್ ಹಾಕೋಣ. ನಾವು ದ್ರಾಕ್ಷಿದು ಮಾಡ್ತಾ ಇರೋದ್ರಿಂದ ಗ್ರೀನ್ ಕಲರ್ ಫುಡ್ ಕಲರ್ ಹಾಕ್ತಿದ್ದೀವಿ. ಫುಡ್ ಕಲರ್ ಹಾಕಿ ಕಲಸಿ ಸೈಡ್ಗೆ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ. ಬಾಣಲಿ ಅಥವಾ ಕಡಾಯಿ ಗ್ಯಾಸ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿಟ್ಟು ಅದಕ್ಕೆ 1 ಬೌಲ್ ಸಕ್ಕರೆ ಹಾಕಿದರೆ ಅರ್ಧ ಬೌಲ್ ನೀರು ಹಾಕಿ, ಸಕ್ಕರೆ ಎಲ್ಲ ಕರಗಲಿ. ಇದೇನು ಪಾಕ ಬರಬೇಕಂತೇನಿಲ್ಲ, ಸಕ್ಕರೆ ನೀಟಾಗಿ ಕರಗ್ತಾ ಇದೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಇರೋರು ನೀವು ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಯಾಕಂದರೆ ಈ ಥರ ಸುಲಭವಾಗಿ ಮಾಡೋ ವಿಧಾನದಲ್ಲಿ ತುಂಬ ಇನ್ಫಾರ್ಮೇಷನ್ ವೀಡಿಯೋಗಳು ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಸಕ್ಕರೆ ಎಲ್ಲ ಕರಗಿದ ಮೇಲೆ ನಾವು ದ್ರಾಕ್ಷಿ ರಸಕ್ಕೆ ಫುಡ್ ಕಲರ್ ಹಾಕಿ ಬೆರೆಸಿ ಇಟ್ಕೊಂಡಿರೋದನ್ನು ಏನಿದೆ ಸೈಡಲ್ಲಿ, ಅದಕ್ಕೆ ಕಲರ್ ಸ್ವಲ್ಪನೇ ಹಾಕಿ ನಾವು ಬೇಯ್ತಾ ಕಲರ್ ತುಂಬ ಡಾರ್ಕ್ ಆಗುತ್ತೆ. ಅದಕ್ಕೆ ಡೈರೆಕ್ಟಾಗಿ ಹಾಕಿ ತಳ ಹಿಡಿದೇ ಇರೋ ಥರ ಕಲಿಸ್ತಾ ಬನ್ನಿ. ನೋಡಿ, ಈ ಥರ ತಳ ಹಿಡಿದೇ ಇರೋ ಥರ ಕಲಿಸ್ತಾ ಬನ್ನಿ. ಅದು ತಳ ಬಿಡೋವರೆಗೂ ಕಲಿಸ್ತಾ ಇರಬೇಕು. ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ತುಂಬ ಟೇಸ್ಟ್ ಬರುತ್ತೆ, ಸ್ಮೂತಿ ಬರುತ್ತೆ. ಈ ಥರ ಕಲಿಸ್ತಾ ಬನ್ನಿ. ಆದಷ್ಟು ನಾನ್ ಸ್ಟಿಕ್ ಪ್ಯಾನ್ ತೊಗೊಳ್ಳಿ, ಕಡಾಯಿ. ಇಲ್ಲ ಅಂದರೆ ನಾರ್ಮಲ್ ತೊಗೊಂಡು ನಡೆಯುತ್ತೆ. ತಳ ಹಿಡಿದೇ ಥರ ನೋಡ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಡಿ. ಇದು ಬೇಗ ಗಟ್ಟಿಯಾಗುತ್ತೆ, ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಒಂದು 10 ನಿಮಿಷ ಅಷ್ಟೇ. ಟೋಟಲ್ 15 ನಿಮಿಷ ಟೈಮ್ ಸಾಕು ಇದಕ್ಕೆ. ನೋಡಿ, ಇದು ಆಲ್ರೆಡಿ ಆಗ್ತಾ ಬರ್ತಿದೆ. ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ನಾವು. ಸೂಪರಾಗಿ ಬಂದಿದೆ. ಆಯಿತು, ಇನ್ನೊಂದು 2 ನಿಮಿಷ ಅಷ್ಟೇ ಇದು. ಪ್ರತಿಯೊಬ್ಬರು ಟ್ರೈ ಮಾಡ್ಬೋದು. ಇದು ತುಂಬ ಈಸಿ ಇದೆ. ಇದು ಇನ್ನೇನು 2 ನಿಮಿಷ ಇರೋದ್ರಿಂದ ನಾವು ಕೇಕ್ ಪ್ಯಾನ್ ಅಥವಾ ನಿಮ್ಮ ಹತ್ರ ಏನಿದೆ ಒಂದು ಪಾತ್ರೆ ಯಾವುದಾದ್ರೂ ಸರಿ, ನಾವು ಸ್ಕ್ವೇರ್ ಪ್ಲೇಟಲ್ಲಿ ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಏನಿದೆ ಮೇಲೆ ಡೆಕೋರೇಷನ್ಗೆ ಏನಿದೆ ಡ್ರೈ ಫ್ರೂಟ್ಸ್ ಅದನ್ನೆಲ್ಲನೂ ಹಾಕ್ಬೋದು. ನಾವು ಇಲ್ಲಿ ಬಾದಾಮಿ ಪೀಚಸ್ ಆ್ಯಂಡ್ ಗೋಡಂಬಿ ಪೀಸಸ್ ಹಾಕ್ತಾಯಿದ್ದೀವಿ. ಇದಾಗಿದೆ, ತಳ ಬಿಡ್ತಾ ಇದೆ ನೋಡಿ. ಈ ಥರ ತಳ ಬಿಟ್ಟರೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಇದನ್ನು ಡೈರೆಕ್ಟಾಗಿ ನಾವೇನು ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಪ್ಲೇಟ್ಗೆ, ಆ ಪ್ಲೇಟ್ ಮೇಲೆ ಹಾಕಿ. ಪ್ಲೇಟ್ ಮೇಲೆ ಹಾಕಿದ ಮೇಲೆ ಅದನ್ನು ಯೂನಿಫಾರ್ಮ್ ಆಗಿ ನೀಟಾಗಿ ಸವರಿ ಎಲ್ಲ ಕಡೆ. ಆಗಿದೆ ಇದು. ಅರ್ಧ ಗಂಟೆ ಇದೇ ಥರ ಇರಲಿ, ನಾರ್ಮಲ್ ರೂಮ್ ಟೆಂಪರೇಚರಲ್ಲಿ. ಅರ್ಧ ಗಂಟೆ ಆದಮೇಲೆ ಇದು ಈಸಿಯಾಗಿ ತಳ ಬಿಟ್ಟು ಬರುತ್ತೆ. ಒಂದು ಪ್ಲೇಟ್ ಅದ್ರ ಮೇಲೆ ಹಾಕಿ ಹಿಂಗೆ ಉಲ್ಟಾ ಮಾಡಿ ಒಂದು 2 ಸಾರಿ ಟ್ಯಾಪ್ ಮಾಡಿದ್ರೆ ಬಿಟ್ಕೊಳ್ಳುತ್ತೆ ತಳ. ನೋಡಿ, ಸೂಪರಾಗಿ ನೀವೇನು ಹೋಟೆಲಲ್ಲಿ ನೋಡ್ತಾ ಇರೋ, ಅಂಗಡಿಯಲ್ಲಿ ನೋಡ್ತಿರೋ, ಬೇಕ್ರಿಯಲ್ಲಿ ನೋಡ್ತಿರೋ ಅದೇ ಥರ ಬಂದಿದೆ. ತುಂಬ ಟೇಸ್ಟ್ ಕೂಡ ಬಂದಿದೆ. ದ್ರಾಕ್ಷಿ ಹಲ್ವಾ ಅಥವಾ ದ್ರಾಕ್ಷಿ ಗ್ಲಾಸಿ ಕೇಕ್ ಅಂತಲೇ ಹೇಳ್ಬೋದು. ನೀವು ಮನೆಯಲ್ಲಿ
ಕೇಕ್ ಮಾಡಬೇಕು, ಅದು ಬೇರೆ ಥರ ಯಾವುದೋ ಗೊತ್ತಿಲ್ಲ ಈ ಥರನೂ ಮಾಡ್ಕೋಬೋದು. ತುಂಬ ಟೇಸ್ಟ್ ಕೂಡ ಇರುತ್ತೆ, ಹೆಲ್ದಿ ಕೂಡ ಇರುತ್ತೆ. ನೀವು ಇದೇ ಹಣ್ಣಿಂದ ಅಂತಲ್ಲ, ಯಾವ ಹಣ್ಣಿಂದ ಬೇಕಾದ್ರೂ ಮಾಡ್ಕೋಬೋದು. ನೋಡಿ ನೀಟಾಗಿ ಬಂದಿದೆ, ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ವಿ. ಮೇಲೇನೂ ಅಷ್ಟೇ ನಿಮ್ಗೆ ಏನು ಬೇಕೋ ಅದನ್ನು ಡೆಕೋರೇಷನ್ಗೆ ಹಾಕ್ಕೋಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹೀಗೆ ನೋಡ್ತಾ ಇರಿ.